ದ್ರವ್ಯದಲ್ಲಿ ಮೂಲಭೂತವಾಗಿ 3 ಸ್ಥಿತಿಗಳು: ಘನ, ದ್ರವ ಮತ್ತು ಅನಿಲ. ನಮ್ಮ ಪರಿಸರದಲ್ಲಿ ನಾವು ಈ 3 ಸ್ಥಿತಿಗಳನ್ನ ಕಾಣ್ತೇವೆ. ಈ ಚಿತ್ರದಲ್ಲಿ ನೋಡೋ ಹಾಗೆ ಕಲ್ಲು, ಮನೆ, ಮರ, ಎಲೆಗಳು ಇವು ಘನಗಳು. ಇನ್ನು ನೀರು ದ್ರವ. ಗಾಳಿಯ ಅನುಭವ ನಮಗಾಗಿರ್ಬೇಕು. ಗಾಳಿ ಅನಿಲ. ದ್ರವ್ಯದಲ್ಲಿರುವ ಕಣಗಳ ಜೋಡಣೆಯ ವ್ಯತ್ಯಾಸದಿಂದ ಹೇಗೆ ಈ 3 ಸ್ಥಿತಿಗಳು ದೊರೆಯುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಘನಗಳಿಂದಾನೇ ಶುರು ಮಾಡೋಣ. ಬುಕ್ಕು, ಆಣಿ, ಪೆನ್ಸಿಲ್ಲು, ಪೆನ್ನು ಅಥವಾ ವಾಟರ್ ಬಾಟಲ್ಲು ಇವೆಲ್ಲವೂ ಘನಗಳ ಉದಾಹರಣೆಗಳು. ಇವುಗಳನ್ನ ನಾವು ಒಂದು ಹಾಳೆಯ ಮೇಲಿಟ್ಟು ಇದರ ಸುತ್ತ ಈ ರೀತಿ ಗೀಟನ್ನ ಹಾಕ್ಬೋದು. ಈ ರೀತಿ ನಾವು ಮಾಡಿರ್ತೇವೆ ನಮ್ಮ ಸಣ್ಣ ವಯಸ್ಸಿನಲ್ಲಿ. ನಮ್ಮ ಕೈನ ಒಂದು ಹಾಳೆ ಮೇಲಿಟ್ಟು ಒಂದು ಪೆನ್ಸಿಲ್ ತಗೊಂಡು ಅದರ ಆಕಾರವನ್ನ ಗೀಚಿರ್ತೇವೆ. ಅಂದ್ರೆ ಘನ ವಸ್ತುಗಳಿಗೆ ಗಡಿಯನ್ನ ಬರಿಬೋದು, ಸುತ್ತಳತೆಯನ್ನು ಕಂಡುಹಿಡಿಬಹುದು. ಇದರರ್ಥ ಘನಗಳು ನಿರ್ದಿಷ್ಟವಾದ ಆಕಾರವನ್ನ ಮತ್ತು ಗಾತ್ರವನ್ನ ಹೊಂದಿರುತ್ತೆ. ನೋಟ್ಬುಕ್ ಅನ್ನ ಒತ್ತೋದಕ್ಕೆ ಪ್ರಯತ್ನ ಮಾಡಿ, ತುಂಬಾ ಬಲ ಬೇಕಾಗತ್ತಲ್ವಾ? ಹಾಗಿದ್ರೆ ಆಣಿಯನ್ನ ಒತ್ತೋದಕ್ಕೆ ಪ್ರಯತ್ನ ಮಾಡಿ, ಇನ್ನೂ ಜಾಸ್ತಿ ಬಲ ಬೇಕಾಗತ್ತೆ. ಬಹುಶಃ ನಮ್ಮ ಪ್ರಯತ್ನ ವಿಫಲ ಕೂಡ ಆಗ್ಬೋದು. ಇದರ ಅರ್ಥ ಏನು? ಘನಗಳನ್ನ ನಾವು ಸಂಪೀಡನೆಗೊಳಿಸೋದಕ್ಕೆ ಆಗೋದಿಲ್ಲ, ಅದನ್ನ ಕಂಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಘನಗಳು ನಿರ್ದಿಷ್ಟವಾದ ಆಕಾರ ಮತ್ತು ಗಾತ್ರವನ್ನ ಹೊಂದಿದೆ ಮತ್ತು ಅದನ್ನ ಸಂಪೀಡನೆಗೊಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಘನಗಳನ್ನ ಕಠಿಣ ವಸ್ತುಗಳು ಅಂತ ಕರೀತೇವೆ. ಘನಗಳು ಈ ಗುಣಲಕ್ಷಣಗಳನ್ನ ತೋರಿಸೋದಕ್ಕೆ ಕಾರಣ ಏನಾಗಿರ್ಬೋದು? ಬನ್ನಿ ಅಣುಗಳ ಒಂದು ಹಂತದಲ್ಲಿ ಹೋಗಿ ನೋಡೋಣ. ಒಂದು ಮಂಜುಗಡ್ಡೆಯನ್ನ ಒಂದು ಗ್ಲಾಸ್ನಲ್ಲಿ ಇಟ್ಕೊಳ್ಳೋಣ. ಈಗ ಇದರ ಕಣಗಳನ್ನ ನೋಡಿ, ಒಂದು ಸ್ಥಿರವಾದ ವಿನ್ಯಾಸದಲ್ಲಿ ಇದನ್ನ ಜೋಡಿಸಿಟ್ಟಿರೋ ತರ ಇದೆ ಮತ್ತು ಒಂದು ಬಲವಾದ ಶಕ್ತಿ ಇವುಗಳನ್ನ ಹಿಡಿದಿಟ್ಕೊಂಡಿರುತ್ತೆ. ಅಷ್ಟೇ ಅಲ್ಲ, ಇವುಗಳ ನಡುವೆ ಅಂತರ ಕೂಡ ಕಡಿಮೆ ಇದೆ. ಹಾಗಿದ್ರೆ ಈ ಕಣಗಳು ಓಡಾಡಲ್ವಾ? ಅಂದ್ರೆ ದ್ರವ್ಯದ ಕಣಗಳ ಗುಣಲಕ್ಷಣವಾದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತೆ ಅನ್ನೋದಕ್ಕೆ ವಿರುದ್ಧವಾಗಿದೆಯಾ ಇದು? ಖಂಡಿತವಾಗ್ಲೂ ಇಲ್ಲ. ಇದು ಎಲ್ಲಾ ಕಡೆ ತುಂಬಾ ಮುಕ್ತವಾಗಿ ಓಡಾಡ್ತಾ ಇದ್ರೂನು ಅದರ ಜಾಗದಲ್ಲೇ ಕಂಪಿಸ್ತಾ ಇರುತ್ತೆ. ಇದರಿಂದಾನೇ ಘನಗಳಿಗೆ ನಿರ್ದಿಷ್ಟವಾದ ಆಕಾರ ಮತ್ತು ಸ್ಥಿರ ಗಾತ್ರ ಸಿಗೋದು. ಇನ್ನು ಬೇರೆ ಉದಾಹರಣೆಯನ್ನ ನೋಡೋಣ. ರಬ್ಬರ್ ಬ್ಯಾಂಡ್ ಮತ್ತು ಸ್ಪಾಂಜ್. ರಬ್ಬರ್ ಬ್ಯಾಂಡ್ ನ ನಾವು ಈ ರೀತಿ ಎಳಿಬೋದಲ್ವಾ? ಅಂದ್ರೆ ಈ ರಬ್ಬರ್ ಬ್ಯಾಂಡ್ ನ ಆಕಾರ ಬದಲಾಯ್ತು. ಸ್ಪಂಜನ್ನ ನಾವು ಸಂಪೀಡನೆಗೊಳಿಸ್ಬೋದಲ್ವಾ, ಒತ್ತಬೋದಲ್ವಾ ಈ ರೀತಿ? ಆಗಿದ್ದಾಗ ಇವೆರಡನ್ನ ನಾವು ಘನಗಳು ಅಂತ ಕರೆಯೋದು ಸರಿನಾ? ಇವುಗಳು ಘನಗಳ ಮುಖ್ಯ ವ್ಯಾಖ್ಯಾನಕ್ಕೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾವಲ್ಲ. ವಿಚಾರ ಮಾಡಿ ನೋಡೋಣ. ರಬ್ಬರ್ ಬ್ಯಾಂಡ್ನ ವಿಷಯದಲ್ಲಿ ನಾವು ಬಲವನ್ನ ಉಪಯೋಗಿಸಿ ಅದರ ಆಕಾರವನ್ನ ಬದಲಿಸ್ತೇವೆ. ಅದೇ ರೀತಿ ನಾವು ಒಂದು ಪೆನ್ನನ್ನ ಕೂಡ ಮುರಿದಾಕ್ಲಿಕ್ಕೆ ಪ್ರಯತ್ನ ಪಡ್ಬೋದು ಅಥವಾ ಒಂದು ಗಾಜನ್ನ ಒಡೆದಾಕ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಪೆನ್ನಿನ ವಿಚಾರದಲ್ಲಿ ರಬ್ಬರ್ ಬ್ಯಾಂಡ್ಗಿಂತ ಜಾಸ್ತಿ ಬಲ ಬೇಕಾಗತ್ತೆ ಅದನ್ನ ವಿರೂಪಗೊಳಿಸ್ಲಿಕ್ಕೆ. ಅಂದ್ರೆ ಈ ರಬ್ಬರ್ ಬ್ಯಾಂಡ್ ಆಗ್ಲಿ ಪೆನ್ ಆಗ್ಲಿ ಅವುಗಳ ಆಕಾರ ಬದಲಾವಣೆಯನ್ನ ವಿರೋಧಿಸ್ತಾ ಇದೆ. ಆದ ಕಾರಣ ನಾವು ಬಲವನ್ನ ಉಪಯೋಗಿಸ್ಬೇಕಾಗಿ ಬಂತು. ಮತ್ತೊಂದು ವಿಷಯ ಏನಂದ್ರೆ, ನಾವು ಈ ರಬ್ಬರ್ ಬ್ಯಾಂಡ್ ನ ವಾಪಸ್ ಬಿಟ್ಟಾಗ ಅದು ಮೊದಲಿತ್ತಲ್ಲ ಅದೇ ಆಕಾರವನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಅಂದ್ರೆ ನಾವು ಇದನ್ನ ಒಡೆದಾಕ್ಬೋದು ಅಥವಾ ಮುರಿದು ಹಾಕಬಹುದು, ಅದರ ಆಕಾರವನ್ನ ಬದಲಿಸಲಾಗಲ್ಲ. ರಬ್ಬರ್ ಬ್ಯಾಂಡ್ ನೀರಿನ ತರ ಹರಿಯೋದು ಇಲ್ಲ. ಆಗಿದ್ಮೇಲೆ ರಬ್ಬರ್ ಬ್ಯಾಂಡ್ ನ ನಾವು ಘನಗಳು ಅಂತ ಕರೀಲೇಬೇಕು ತಾನೆ. ಇನ್ನು ಸ್ಪಂಜ್ನ ವಿಷಯಕ್ಕೆ ಬರೋಣ. ಸ್ಪಂಜ್ನ ನಾವು ತುಂಬಾ ಸುಲಭವಾಗಿ ಸಂಪೀಡನೆಗೊಳಿಸ್ಬೋದು, ಅದನ್ನ ಒತ್ತಿಡ್ಕೊಳ್ಬೋದು. ಇದು ಯಾಕೆ ಸಾಧ್ಯ ಆಗುತ್ತೆ? ಸ್ವಲ್ಪ ಕ್ಲೋಸ್ ಆಗಿ ನೋಡೋಣ. ಸ್ಪಂಜ್ನಲ್ಲಿ ನಾವು ನೋಡೋ ಹಾಗೆ ಕೆಲವು ಗಾಳಿ ರಂಧ್ರಗಳು ಕಂಡು ಬರುತ್ತೆ. ನಾವು ಸ್ಪಂಜ್ನ ಒತ್ತಿದಾಗ ಅಷ್ಟೂ ಗಾಳಿ ಹೊರಗೆ ಬರುತ್ತೆ. ಇದು ನಮಗೆ ಸಂಪೀಡನೆಗೊಳಿಸಿದ ರೀತಿ ಕಾಣುತ್ತೆ. ಅಷ್ಟೇ ಅಲ್ಲ, ಸ್ಪಂಜ್ನ ಗಾತ್ರ ಚೇಂಜ್ ಆಯ್ತಲ್ವಾ ಅಂತ ಅನ್ಸುತ್ತೆ.
ಆದ್ರೆ ಇದ್ರ ಒಳಗೆ ಇದ್ದ ಗಾಳಿಯನ್ನ ಒಮ್ಮೆ ನೀವು ಗಮನದಲ್ಲಿಟ್ಕೊಳ್ಳಿ. ಸ್ಪಂಜ್ನ ನಿಜವಾದ ಗಾತ್ರ ಚೇಂಜ್ ಆಗಿರೋದಿಲ್ಲ. ಆದ್ರಿಂದ ಸ್ಪಂಜ್ನ ನಾವು ಯಾವುದೇ ಅನುಮಾನ ಇಲ್ಲದೆ ಒಂದು ಘನವಸ್ತು ಅಂತ ಕರಿಬಹುದು. ಘನವಸ್ತುವಿನ ವ್ಯಾಖ್ಯಾನವನ್ನ ಪ್ರಶ್ನಿಸುವಂತಹ ಮತ್ತೊಂದು ಉದಾಹರಣೆ ನೋಡೋಣ. ಉಪ್ಪನ್ನ ನೀರ್ ತರ ಖರ್ಚು ಮಾಡಬೇಡಿ ಅನ್ನೋ ಒಂದು ಗಾದೆನ ನಾವೆಲ್ಲರೂ ಕೇಳಿಸ್ಕೊಂಡಿರ್ತೇವೆ. ಅಂದ್ರೆ ಉಪ್ಪು ಬಗ್ಗಿಸಿದ್ರೆ ನೀರ್ ತರ ಸುರಿದು ಹೋಗ್ಬಿಡುತ್ತೆ. ಹಾಗಿದ್ರೆ ಉಪ್ಪನ್ನ ನಾವು ಘನವಸ್ತು ಅಂತ ಕರಿಬೋದಾ? ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಉಪ್ಪಿನ ಒಂದು ಅರಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಉಪ್ಪಿನ ಅರಳು ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನ ಹೊಂದಿರುತ್ತೆ. ಅಷ್ಟೇ ಅಲ್ಲ, ಅದನ್ನ ನಾವು ಸಂಪೀಡನೆಗೊಳಿಸ್ಲಿಕ್ಕೆ ಆಗೋದಿಲ್ಲ. ಆಗಿದ್ಮೇಲೆ ಉಪ್ಪು ಒಂದು ಘನವಸ್ತು ತಾನೇ. ದ್ರವಗಳ ಬಗ್ಗೆ ತಿಳ್ಕೊಳ್ಳೋಣ. ದ್ರವಗಳು ತುಂಬಾ ಸುಲಭವಾಗಿ ಹರಿಯುತ್ತೆ. ಆದ ಕಾರಣ ಅವುಗಳನ್ನ ನಾವು ಯಾವುದೇ ಒಂದು ಪಾತ್ರೆಯಲ್ಲಿ ಹಾಕಿದ್ರೂ ಕೂಡ ಅದರದ್ದೇ ಆಕಾರವನ್ನ ತಗೊಳುತ್ತೆ. ಅಂದ್ರೆ ದ್ರವಗಳಿಗೆ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ ಮತ್ತು ಸ್ಥಿರ ಗಾತ್ರವನ್ನ ಹೊಂದಿರುತ್ತಾ. ನೋಡಿ, ನಾವು ಯಾವ ಪಾತ್ರೆಯಲ್ಲಿ ನೀರು ತುಂಬಿಸಿದ್ರೂ ಕೂಡ ನಾವು ಎಷ್ಟು ನೀರು ತುಂಬಿಸಿರ್ತೀವೋ ಅಷ್ಟೇ ಇರುತ್ತೆ ಹೊರತು ಅದರ ಪ್ರಮಾಣದಲ್ಲಿ ಏರಿಳಿಕೆ ಆಗೋಲ್ಲ. ಹಾಗಿದ್ಮೇಲೆ ದ್ರವಗಳು ನಿರ್ದಿಷ್ಟವಾದ ಅಥವಾ ಸ್ಥಿರವಾದ ಗಾತ್ರವನ್ನ ಹೊಂದಿರುತ್ತೆ ತಾನೆ. ದ್ರವಗಳು ಘನಗಳ ತರ ಕಠಿಣವಲ್ಲ. ಯಾಕೆ ಅಂತ ನಾವು ಮುಂದೆ ತಿಳ್ಕೊಳ್ತೇವೆ. ಇನ್ನು ನೀವು ಜಲಚರ ಪ್ರಾಣಿಗಳನ್ನ ನೋಡಿರ್ತೀರಾ. ಇವುಗಳು ನೀರಿನೊಳಗೆ ಹೇಗೆ ಉಸಿರಾಡುತ್ತೆ? ಎಲ್ಲಾ ಜೀವರಾಶಿಗಳಿಗೂ ಆಮ್ಲಜನಕ ಬೇಕಲ್ವಾ? ಇದರ ಅರ್ಥ ಅನಿಲಗಳು ದ್ರವದಲ್ಲಿ ಮಿಶ್ರಣಗೊಳ್ಳಬಹುದು ಅಂತೇಳಿ. ನೀರಿನೊಳಗೆ ಆಮ್ಲಜನಕ ಮಿಶ್ರಣಗೊಂಡಿರೋದ್ರಿಂದ ಅವುಗಳನ್ನ ಬಳಸ್ಕೊಂಡು ಮೀನುಗಳು, ಇತರ ಜಲಚರ ಜೀವರಾಶಿಗಳು ನೀರಿನೊಳಗೆ ವಾಸವಾಗುತ್ತೆ. ಈ ರೀತಿ ಎರಡು ಬೇರೆ ಬೇರೆ ಕಣಗಳು ತಮ್ಮಷ್ಟಕ್ಕೆ ತಾವೇ ಮಿಶ್ರಣಗೊಳ್ಳೋದನ್ನ ನಾವು ವಿಸರಣೆ ಅಂತ ಕರೀತೇವೆ. ಈ ಉದಾಹರಣೆಯಲ್ಲಿ ಅನಿಲ ದ್ರವದೊಳಗೆ ಮಿಶ್ರಣಗೊಳ್ಳೋದನ್ನ ನೋಡಿದ್ವಿ. ಇನ್ನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಉದಾಹರಣೆ ನೋಡೋದಾದ್ರೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಎರಡು ಅರಳುಗಳನ್ನ ನಾವು ನೀರಿನೊಳಗೆ ಹಾಕಿದಾಗ ಅದು ಈ ರೀತಿ ಹರಡ್ಕೊಂಡ್ಬಿಡುತ್ತೆ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಒಂದು ಘನವಸ್ತು. ಘನಗಳು ಕೂಡ ದ್ರವದೊಳಗೆ ಮಿಶ್ರಣಗೊಳ್ಳಬಹುದು. ದ್ರವದೊಳಗೆ ಅನಿಲಗಳು ಮತ್ತು ಘನಗಳು ಎರಡೂ ಕೂಡ ಮಿಶ್ರಣಗೊಳ್ಬಹುದು. ಯಾಕೆ ಇದು ದ್ರವಗಳಿಗೆ ಸಾಧ್ಯ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಅವುಗಳ ಕಣಗಳನ್ನ ನೋಡ್ಬೇಕು. ಕಣಗಳು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಜೋಡಣೆಯಾಗಿರೋದಿಲ್ಲ. ಇವುಗಳ ನಡುವೆ ಅಂತರ ಕಂಡುಬರುತ್ತೆ. ಆದ್ರಿಂದ ಬೇರೆ ಪದಾರ್ಥದ ಕಣಗಳನ್ನ ತುಂಬಾ ಸುಲಭವಾಗಿ ಇದರ ನಡುವೆ ಸೇರಿಸ್ಬಿಡಬಹುದು. ಹೀಗೆ ಆಮ್ಲಜನಕ ಮತ್ತು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನೀರಿನೊಳಗೆ ಬೆರೆತು ಹೋಗ್ತಿದೆ. ನಾವು ನೀರನ್ನ ಒಂದು ಬಲೂನಿಗೆ ತುಂಬಿ ಅದನ್ನ ಒತ್ತಬಹುದಲ್ವಾ? ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ದ್ರವಗಳು ಕಠಿಣವಲ್ಲ. ಅವುಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ನಾವು ಸಂಪೀಡನೆಗೊಳಿಸಬಹುದು. ಇದಕ್ಕೆ ಮುಖ್ಯ ಕಾರಣ ದ್ರವಗಳ ಕಣಗಳ ನಡುವೆ ಇರುವ ಅಂತರ. ಇನ್ನು ಅನಿಲಗಳನ್ನ ನೋಡೋಣ. ಅನಿಲಗಳಿಗೆ ಬಣ್ಣ ಇಲ್ಲ ಅಂದ್ರೆ ಅದನ್ನ ನೋಡೋದು ತುಂಬಾ ಕಷ್ಟ. ಈ LPG ಸಿಲಿಂಡರ್ಗಳನ್ನ ನಾವು ನೋಡಿರ್ತೇವೆ. ಇದರಲ್ಲಿ ತುಂಬಾ ದೊಡ್ಡ ಮೊತ್ತದ ಅನಿಲವನ್ನ ಸಂಪೀಡನೆಗೊಳಿಸಿ ಇದಕ್ಕೆ ತುಂಬಿರ್ತಾರೆ. ಆದ್ರಿಂದ ಅನಿಲಗಳನ್ನ ಘನಗಳಿಗೆ ಮತ್ತು ದ್ರವಗಳಿಗೆ ಹೋಲಿಸಿದ್ರೆ ಹೆಚ್ಚು ಸಂಪೀಡನೆಗೊಳಿಸಬಹುದು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಬಲೂನ್. ಬಲೂನ್ನ ನಾವು ಎಷ್ಟು ಗಾಳಿ ತುಂಬಿಸಿ ಬೇಕಾದ್ರೂ ದೊಡ್ಡ ಮಾಡ್ಬೋದು, ನಂತರ ಬರ್ಸ್ಟ್ ಕೂಡ ಮಾಡ್ಬೋದು. ಒಂದು ಡಬ್ಬಿಯಲ್ಲಿ ಯಾವ್ದಾದ್ರೂ ಒಂದು ಗಾಳಿಯನ್ನ ತುಂಬಿಸೋಣ. ಆ ಒಂದು ಗಾಳಿ ಆ ಇಡೀ ಡಬ್ಬವನ್ನ ಹರಡ್ಕೊಂಡಿರೋದಷ್ಟೇ ಅಲ್ಲದೆ ಡಬ್ಬದ ಆಕಾರವನ್ನೇ ಪಡೆದುಕೊಂಡಿರುತ್ತೆ. ಒಂದು ಪರ್ಫ್ಯೂಮ್ ಬಾಟಲ್ ಬಗ್ಗೆ ಯೋಚನೆ ಮಾಡ್ಬೋದು ನೀವು. ಅದರಿಂದ ನಮ್ಗೆ ತಿಳಿದು ಬರೋದು ಅನಿಲಗಳಿಗೆ ನಿರ್ದಿಷ್ಟವಾದ ಆಕಾರನೂ ಇರೋಲ್ಲ ಮತ್ತು ಗಾತ್ರನೂ ಇರಲ್ಲ. ಯಾಕೆ ಗಾತ್ರ ಇರೋದಿಲ್ಲ ಅಂದ್ರೆ, ನಾವು ಆ ಪರ್ಫ್ಯೂಮ್ ಅನ್ನ ನೋಡ್ಬೋದು, ಆ ಪರ್ಫ್ಯೂಮ್ ಇಡೀ ಬಾಟಲ್ನ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಆದ್ರಿಂದ ಅನಿಲಗಳಿಗೆ ನಿರ್ದಿಷ್ಟವಾದ ಗಾತ್ರ ಇರೋದಿಲ್ಲ. ಇನ್ನು ಅನಿಲಗಳಲ್ಲಿ ಕಣಗಳು ಹೇಗಿರುತ್ತೆ ಅಂತ ನೋಡೋಣ. ದ್ರವಗಳಿಗಿಂತ ತುಂಬಾ ಹೆಚ್ಚು ಅಂತರಗಳಿರುತ್ತೆ ಕಣಗಳ ನಡುವೆ
ಮತ್ತು ಅವುಗಳು ತುಂಬಾ ವೇಗವಾಗಿ ಮುಕ್ತವಾಗಿ ಓಡಾಡಲು ಜಾಗ ಇರುತ್ತೆ. ಇದೇ ಕಾರಣಕ್ಕೆ ಎರಡು ಅನಿಲಗಳನ್ನ ತುಂಬಾ ಸುಲಭವಾಗಿ ನಾವು ಮಿಶ್ರಣ ಮಾಡಬಹುದು. ಅಂದ್ರೆ ಅನಿಲಗಳಲ್ಲಿ ವಿಸರಣೆ ಸಾಧ್ಯ ಆಗತ್ತೆ. ಇದನ್ನ ನಾವು ಗಮನಿಸಿರ್ತೇವೆ. ನಮ್ ತಾಯಿ ಅಡ್ಗೆ ಕೋಣೆಯಲ್ಲಿ ಯಾವ್ದಾದ್ರು ನಮಗೆ ಇಷ್ಟವಾದ ಖಾದ್ಯವನ್ನ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಅದು ಬಂದು ಮುಟ್ಟೋದು ಬಂದು ನಮ್ಮ ಮೂಗಿಗೆ. ಅಂದ್ರೆ ಎಷ್ಟು ಚೆನ್ನಾಗಿ ಆ ಒಂದು ಖಾದ್ಯದ ಪರಿಮಳ ಗಾಳಿಯೊಳಗೆ ಮಿಶ್ರಣಗೊಂಡು ನಮ್ಮವರೆಗೂ ತಲುಪುತ್ತೆ. ಅದ್ರಿಂದಾನೇ ಅನಿಲಗಳಲ್ಲಿ ವಿಸರಣೆ ತುಂಬಾ ಸುಲಭ. ಘನಗಳಲ್ಲಿ ನಾವು ನೋಡಿದ್ವಿ, ಕಣಗಳು ನಿರ್ದಿಷ್ಟವಾದ ಒಂದು ವಿನ್ಯಾಸದಲ್ಲಿ ಜೋಡಣೆಗೊಂಡಿತ್ತು ಮತ್ತು ಅದರಿಂದ ಘನಗಳಿಗೆ ನಿರ್ದಿಷ್ಟವಾದ ಆಕಾರ ಮತ್ತು ಗಾತ್ರ ಸಿಕ್ತು. ಕಣಗಳ ನಡುವೆ ಹೆಚ್ಚು ಅಂತರ ಇಲ್ದಿರೋ ಕಾರಣ ಇದನ್ನ ಸಂಪೀಡನೆಗೊಳಿಸೋದು ಕಷ್ಟ. ಇನ್ನು ಅದೇ ರೀತಿ ದ್ರವಗಳಲ್ಲಿ ಕಣಗಳು ಸ್ವಲ್ಪ ಹತ್ತಿರದಲ್ಲಿದ್ವು. ದ್ರವಗಳು ತುಂಬಾ ಸುಲಭವಾಗಿ ಹರಿಯುತ್ತೆ, ನಿರ್ದಿಷ್ಟವಾದ ಆಕಾರವನ್ನ ಹೊಂದಿರೋದಿಲ್ಲ, ಆದ್ರೆ ಗಾತ್ರವನ್ನ ಹೊಂದಿರುತ್ತೆ. ಇದನ್ನ ಘನಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಮಟ್ಟಿಗೆ ಸಂಪೀಡನೆಗೊಳಿಸಬಹುದು. ಅನಿಲಗಳಲ್ಲಿ ಕಣಗಳು ತುಂಬಾ ದೂರದಲ್ಲಿದ್ವು, ಹಾಗಾಗಿ ಇವುಗಳು ತುಂಬಾ ಮುಕ್ತವಾಗಿ ಓಡಾಡ್ಲಿಕ್ಕೆ ಸಾಧ್ಯವಾಗುತ್ತೆ, ವಿಸರಣೆ ಮಾಡೋದು ಕೂಡ ಸಾಧ್ಯವಾಗುತ್ತೆ. ಆದ ಕಾರಣ ಘನಗಳಿಗೆ ಮತ್ತು ದ್ರವಗಳಿಗೆ ಹೋಲಿಸಿದ್ರೆ ಅನಿಲಗಳನ್ನ ಸುಲಭವಾಗಿ ಹೆಚ್ಚಾಗಿ ಸಂಪೀಡನೆಗೊಳಿಸಬಹುದು. ಇದಕ್ಕೆ ನಿರ್ದಿಷ್ಟವಾದ ಆಕಾರ ಇಲ್ಲ, ಅದೇ ರೀತಿ ಗಾತ್ರನೂ ಇರೋದಿಲ್ಲ. ಈ ರೀತಿ ಕಣಗಳ ಜೋಡಣೆಯ ವ್ಯತ್ಯಾಸದಿಂದ ಈ ಮೂರು ಸ್ಥಿತಿಗಳು ದೊರೆಯುತ್ತೆ ಅನ್ನೋದನ್ನ ನೋಡಿದ್ವಿ.